ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಭಸ್ಮಹೇ. ಓಂ ವಿಘ್ನೇಶ್ವರಾಯ ನಮಃ. ಈ ದಿನ ನಾವು ವಿಶ್ವ ಪ್ರಸಿದ್ಧವಾದ ಈಶಾ ಫೌಂಡೇಶನ್ನ ಸಂಸ್ಥಾಪಕರಾದ ಜಗದೀಶ್ ವಾಸುದೇವನ್ ಅವರ ಹಾರಸ್ಕೋಪ್ ಅನ್ನು ನೋಡೋಣ ಬನ್ನಿ. ಸದ್ಗುರು ಜಗ್ಗಿ ವಾಸುದೇವನ್ ಅವರು ಮೂಲತಃ ಆಂಧ್ರ ಪ್ರದೇಶದವರು. ಅವರು ಹುಟ್ಟಿದ್ದು ಕರ್ನಾಟಕದ ಮೈಸೂರಲ್ಲಿ. ಸದ್ಗುರು ಜಗದೀಶ್ ವಾಸುದೇವರು ಹುಟ್ಟಿದ್ದು ಕರ್ನಾಟಕದ ಮೈಸೂರಲ್ಲಿ, ಬೆಳೆದಿದ್ದೆಲ್ಲ ತಮಿಳುನಾಡಲ್ಲಿ ಮತ್ತು ಈಗ ಕರ್ನಾಟಕ ಆಂಧ್ರ ಪ್ರದೇಶ ಎಲ್ಲ ವಿಶ್ವವಿಖ್ಯಾತಿಯಾಗಿರೋ ಜಗದೀಶ್ ವಾಸುದೇವನ್ ಅವರ ಹಾರಸ್ಕೋಪ್ ನೋಡೋಣ. ನೀವು ನಿಮ್ಮ ಹಾರಸ್ಕೋಪ್ ನೋಡ್ಕೊಳ್ಳಿ. ಯಾವ ದಶಾಭುಕ್ತಿ ಚೆನ್ನಾಗಿದ್ರೆ, ಯಾವ ಗ್ರಹಗಳು ಚೆನ್ನಾಗಿದ್ರೆ, ಕೇಂದ್ರ ತ್ರಿಕೋನ ಆಗಲಿ, ಕೇಂದ್ರ ಸ್ಥಾನ ಆಗಲಿ, ಇಲ್ಲ ಲಗ್ನಾಧಿಪತಿ ಆಗಲಿ, ನವಮಾಧಿಪತಿ ಆಗಲಿ, ಇಲ್ಲ ಉಚ್ಚ ಕ್ಷೇತ್ರ, ಸ್ವಕ್ಷೇತ್ರ, ಇಲ್ಲ ಮಿತ್ರ ಕ್ಷೇತ್ರಗಳ ಗ್ರಹ ಇದ್ದರೆ ಮಂಚ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ಅವ್ರ ಹಾರಸ್ಕೋಪನ್ನು ನೋಡಿ ನೀವು ನಿಮ್ಮ ಜಾತಕ ನೋಡ್ಕೊಳ್ಳಿ. ಸದ್ಗುರು ಜಗದೀಶ್ ವಾಸುದೇವನ್ ಅವರ ಹಾರಸ್ಕೋಪ್ ನೋಡೋಣ ಬನ್ನಿ. ನೀವು ನೋಡಿ, ಸದ್ಗುರು ಜಗದೀಶ್ ವಾಸುದೇವನ್ ಅವರ ಹಾರಸ್ಕೋಪ್ ಇದು. ಈಗ ಸದ್ಗುರು ಅವರ ಹಾರಸ್ಕೋಪ್ ನೋಡಿದ್ರಿ. ಇವರು ಇಷ್ಟು ವಿಶ್ವವಿಖ್ಯಾತಿ ಆಗೋದಕ್ಕೆ ಏನು ಕಾರಣ? ಈ ಹಾರಸ್ಕೋಪ್ ನೋಡೋಣ ಬನ್ನಿ. ಸದ್ಗುರು ಜಗದೀಶ್ ವಾಸುದೇವ್ ಅವರು ಹುಟ್ಟಿದ್ದು 3 ಸೆಪ್ಟೆಂಬರ್ 1957 ಮಂಗಳವಾರ ರಾತ್ರಿ 11 ಗಂಟೆ 54 ನಿಮಿಷ, ಧನುಸ್ಸು ರಾಶಿ, ವೃಷಭ ಲಗ್ನ, ಏಕಾದಶಿ ದಿನ, ಪೂರ್ವಾಷಾಢ ನಕ್ಷತ್ರ, 2ನೇ ಪಾದ. ಲಗ್ನ ವೃಷಭ ಲಗ್ನ ಸದ್ಗುರು ವಾಸುದೇವರದು. ವೃಷಭ ಲಗ್ನ, ಲಗ್ನಾಧಿಪತಿ ಪಂಚಮದಲ್ಲಿದೆ. ಲಗ್ನಾಧಿಪತಿ ಬಂದು ಶುಕ್ರ, ರಾಷ್ಟ್ರಾಧಿಪತಿ ಮತ್ತು ಲಗ್ನಾಧಿಪತಿ ಶುಕ್ರ ಪಂಚಮದಲ್ಲಿದೆ. 2ನೇ ಅಧಿಪತಿ ಬುಧ, ಧನಸ್ಥಾನದಲ್ಲಿರೋ ಬುಧ. 2ನೇ ಅಧಿಪತಿ ಧನಲಾಭ, ಯಾರಿಗೆ ಆದರೂ ಧನಸ್ಥಾನದ ಬುಧ 4ನೇ ಮನೆಯಲ್ಲಿದೆ. 4ನೇ ಮನೆ ಕೌಟುಂಬಿಕ ಜೀವನ ಸಂಬಂಧಪಟ್ಟಿದ್ದು, ಸಂಪತ್ತಿಗೆ ಸಂಬಂಧಪಟ್ಟಿದ್ದು 4ನೇ ಮನೆ. 2ನೇ ಅಧಿಪತಿ ಬುಧ 4ನೇ ಮನೆಯಲ್ಲಿದೆ. 3ನೇ ಅಧಿಪತಿ ಚಂದ್ರ ಬಂದು 8ರಲ್ಲಿದೆ. 3ನೇ ಅಧಿಪತಿ ಚಂದ್ರ 8ರಲ್ಲಿರೋದ್ರಿಂದ 3ನೇ ಅಧಿಪತಿ ಸ್ನೇಹಿತರದು, ಅಣ್ಣ ತಮ್ಮದಿರದು, ಅಕ್ಕ ತಂಗಿರದು. ಸ್ನೇಹಿತರು, ಅಣ್ಣ ತಮ್ಮದಿರು, ಅಕ್ಕ ತಂಗಿರು ಯಾರು ಇವ್ರ ಹತ್ರ ಜಾಸ್ತಿ ಕ್ಲೋಸ್ ಆಗೋಕ್ಕಾಗಲ್ಲ. ಏಕೆಂದರೆ ಕೋಟ್ಯಾಂತರ ಜನ ಭಕ್ತಿರ್ಬೋದು, ಆದರೆ ಅವ್ರ ಜೊತೆ ಕ್ಲೋಸ್ ಆಗೋಕ್ಕೆ ಕಷ್ಟ ಇದೆ. ಯಾಕೆಂದರೆ 3ನೇ ಮನೆ ಅಧಿಪತಿ ಸ್ನೇಹಿತರದು, ಮಿತ್ರರದು. ಅದು 8ರಲ್ಲಿರೋದ್ರಿಂದ ಚಂದ್ರ ಸ್ನೇಹಿತರು, ಮಿತ್ರರು ಅಷ್ಟು ಇವ್ರ ಹತ್ರ ಹೋಗಿ ಕ್ಲೋಸ್ ಆಗೋಕ್ಕಾಗಲ್ಲ. ದೂರದಿಂದ ಕೋಟ್ಯಾಂತರ ಜನ ಭಕ್ತಿರ್ಬೋದು, ಆದರೆ ಹತ್ರದಲ್ಲಿ ಜಾಸ್ತಿ ಕ್ಲೋಸ್ ಆಗೋಕ್ಕಾಗಲ್ಲ. ಸದ್ಗುರು ಅವ್ರಿಗೆ ಚತುರ್ಥ ಭಾವದಲ್ಲಿ ಮಂಗಳ, ಸೂರ್ಯ, ಬುಧ ಇದೆ. ಚತುರ್ಥ ಭಾವ ಬಂದು ಕೌಟುಂಬಿಕ ಜೀವನ ಮತ್ತು ಹಣ ಆಸ್ತಿ ಸಂಪತ್ತಿಂದು. ಮಂಗಳ ಸೂರ್ಯ ಬಂದು ಮಿತ್ರರು. ಸೂರ್ಯ ಮಂಗಳ ಜೊತೆಲಿದ್ರೆ ಸೂರ್ಯ ಮಂಗಳ ಯೋಗ ಅಂತ ಬಲಿಷ್ಠವಾದ ಯೋಗ ಅದು. ಸೂರ್ಯ, ಬುಧ, ಮಂಗಳ ಭಾರಿ ಮಿತ್ರರು. 3 ಗ್ರಹಗಳು ಒಂದೇ ಮನೇಲಿರೋದ್ರಿಂದ ಯಾರೇ ಆಗಲಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ, ಸೂರ್ಯ ಮಂಗಳ ಒಂದೇ ಮನೇಲಿದ್ರೆ ಸೂರ್ಯ ಮಂಗಳ ಯೋಗ ಅಂತ ಇದ್ದಕ್ಕಿದ್ದಂಗೆ ಪ್ರಖ್ಯಾತಿ ಹೊಂದ್ತೀರಾ. ಸೂರ್ಯ ಮಂಗಳ ಬುಧ ಇರೋದ್ರಿಂದ ಈ ಸದ್ಗುರು ಅವ್ರದ್ದು ಇಡೀ ಪ್ರಪಂಚದಾದ್ಯಂತ ಆಶ್ರಮಗಳಿದಾವೆ. ಪ್ರಪಂಚದಾದ್ಯಂತ ಇಂಪ್ರೂವ್ಮೆಂಟಲ್ಲೇ ಇದ್ದಾವೆ. ತುಂಬ ಚೆನ್ನಾಗಿ ನಡೀತಾ ಇದ್ದಾವೆಲ್ಲ ಆಶ್ರಮ. ಚತುರ್ಥಾಧಿಪತಿ ಸೂರ್ಯ ಬಂದು ಅಲ್ಲೇ ಚತುರ್ಥದಲ್ಲೇ ಇದೆ. ಇದು ಭಾರಿ ಯೋಗ ಇದೆ, ಸೂರ್ಯ ಮಂಗಳ ಯೋಗ. ಆದ್ರಿಂದ ಅಷ್ಟು ಆಶ್ರಮಗಳು ಮಾಡಿದ್ರೆ ಇನ್ನೂ ಮಟ್ಟಕ್ಕೆ ಏರ್ತಾರೆ ಅವರು. ಇನ್ನು ಪ್ರಪಂಚದಾದ್ಯಂತ ಆಶ್ರಮಗಳು ಮಾಡ್ತಾರೆ, ಸನಾತನ ಧರ್ಮನ ಬೆಳೆಸ್ತಾ ಹೋಗ್ತಾರೆ. ಇದು ಸೂರ್ಯ ಮಂಗಳ ಯೋಗ ಅಂತ. ಇನ್ನು 5ನೇ ಮನೆಗೆ ಬರೋಣ. 5ನೇ ಮನೆ ಶುಕ್ರ ಗುರು ಇದೆ. 5ನೇ ಮನೆ ಬಂದು ವಿದ್ಯಾಭ್ಯಾಸದ್ದು ಮತ್ತು ಮಕ್ಕಳದು. ಶುಕ್ರ ಗುರು ಇರೋದ್ರಿಂದ ಗುರು ಬಂದು ದೇವಗುರು. ಗುರುನ್ ಬಂದು ದೇವಗುರು ಅಂತ ಕರೀತಾರೆ. ಶುಕ್ರಾಚಾರ್ಯರು ಬಂದು ದೈತ್ಯ ಗುರು. ಶುಕ್ರಾಚಾರ್ಯ ದೈತ್ಯ ಗುರು. ಗುರು ಬಂದು ದೇವಗುರು. ಶುಕ್ರ ಲಗ್ನಾಧಿಪತಿ ಶುಕ್ರ ಪಂಚಮದಲ್ಲಿದೆ. ಗುರು ಶುಕ್ರ ಜೊತೆಲಿರೋದ್ರಿಂದ ನೀಚಭಂಗ ರಾಜಯೋಗ ಅಂತ ಹೇಳ್ತಾರೆ. ಶುಕ್ರ ನೀಚವಾಗಿದೆ. ಗುರು ಸ್ವಕ್ಷೇತ್ರ ಮಿತ್ರ ಕ್ಷೇತ್ರದಲ್ಲಿದೆ. ಶುಕ್ರ ನೀಚ ಯೋಗದಲ್ಲಿರೋದ್ರಿಂದ ನೀಚಭಂಗ ರಾಜಯೋಗ ಅಂತಾರೆ. ಗುರು ಜೊತೆ ಶುಕ್ರ ಇರೋದಂಗಂತಾರೆ. ಸದ್ಗುರು ಅವರು ಒಂದೊಂದ್ಸಲಿ ನೋಡ್ಬೋದು ನೀವು, ಗುರು ಇದ್ರೆ ಶಿವನ್ ಪೂಜೆ ಮಾಡ್ತಾರೆ, ಶುಕ್ರ ಇದ್ರೆ ದೇವಿನ ಪೂಜೆ ಮಾಡ್ತಾರೆ. ಸದ್ಗುರು ಅವರು ದೇವಿನ ಪೂಜೆ ಮಾಡ್ತಾರೆ, ಗುರುನ ಪೂಜೆ ಮಾಡ್ತಾರೆ. ಯಾಕೆಂದ್ರೆ 5ನೇ ಮನೆ ಜ್ಞಾನದ ಮನೆ, ಅದು ವಿದ್ಯಾಭ್ಯಾಸದ ಮನೆ, ಜ್ಞಾನದ ಮನೆ. ಆದ್ರಿಂದ 2 ದೇವತೆಗಳನ್ನ ಪೂಜೆ ಮಾಡ್ತಾರೆ. 2 ದೇವರುಗಳನ್ನೂ ಅವ್ರು ಪೂಜೆ ಮಾಡ್ತಾರೆ. ಅವಾಗ ಸದ್ಗುರು ನೋಡಿರ್ಬೋದು ನೀವು. ಸದ್ಗುರು ಏನು ಹೇಳ್ತಾರೆ ಅಂದರೆ, ನವಗ್ರಹಗಳ ಬಗ್ಗೆ ಒಂದು ಸ್ವಲ್ಪ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತಾರೆ. ನವಗ್ರಹಗಳ ಬಗ್ಗೆ ಇಲ್ಲ ಹಂಗೆ ಹಿಂಗೆ ಅಂತಾರೆ. ಒಂದ್ಸಲಿ ನವಗ್ರಹಗಳು ಇದ್ದಾವೆ, ಪರಿಣಾಮ ಬೀಳ್ತವೆ ಅಂತಾರೆ. ಯಾಕೆಂದರೆ ಗುರು ಇದ್ರೆ ಗುರು ಬಂದು ದೇವಗುರು. ದೇವಗುರು ಇದ್ರೆ ಒಂದೇ ಕಡೆ ನಿಲ್ತಾರೆ ಆಧ್ಯಾತ್ಮದಲ್ಲಿ. ಶುಕ್ರ ಇರೋದ್ರಿಂದ ಶುಕ್ರನಿಗೆ ಮತ್ತು ದೇವತೆಗಳಿಗೆ ಆಗಲ್ಲ. ನೀವು ಪುರಾಣ ಗೊತ್ತಿರುತ್ತೆ. ಶುಕ್ರಾಚಾರ್ಯರಿಗೆ ದೇವತೆಗಳಿಗೆ ಅಷ್ಟಕ್ಕಷ್ಟೇ. ಶುಕ್ರಾಚಾರ್ಯರಿಂದ ಗುರುಗಳು ಅವಾಗವಾಗ
ದೇವತೆಗಳ ಬಗ್ಗೆ, ನವಗ್ರಹಗಳ ಬಗ್ಗೆ ಹಂಗಿಲ್ಲ ಹಿಂಗಿಲ್ಲ ಒಂದು ಸ್ವಲ್ಪ ಕಡಿಮೆ. ಶುಕ್ರ ನೀಚವಾಗಿರೋದ್ರಿಂದ ಅವ್ರಿಗೆ ದೇವತೆಗಳ ಬಗ್ಗೆ, ಗ್ರಹಗಳ ಬಗ್ಗೆ ಸ್ವಲ್ಪ ಅಪನಂಬಿಕೆ ಇರ್ತದೆ. ಆದರೆ ಗುರು ಪ್ರಬಲವಾಗಿರೋದ್ರಿಂದ ಗುರುಗಳು ಆಧ್ಯಾತ್ಮ ದಾರಿಯಲ್ಲಿ ಭಾರಿ ಮಟ್ಟಕ್ಕೆ ಹೋಗ್ತಾರೆ, ಭಾರಿ ಮಟ್ಟಕ್ಕೆ ಬೆಳೀತಾರೆ, ನಮ್ಮ ಸನಾತನ ಧರ್ಮನ ಬೆಳೆಸ್ತಾ ಹೋಗ್ತಾರೆ. ಇನ್ನು 6ನೇ ಮನೆ ರಾಹು. 6ನೇ ಮನೆ ನಾನು ಹೇಳ್ತಾ ಇರ್ತೀನಿ, 6ನೇ ಮನೆ ಯಾವುದೇ ಪಾಪಗ್ರಹ ಯಾರಿಗೇ ಆಗಲಿ, ಶನೀಶ್ವರ ಆಗಲಿ, ರಾಹು ಆಗಲಿ, ಕೇತು, ಯಾವುದೇ ಪಾಪಗ್ರಹ 6ನೇ ಮನೆಯಲ್ಲಿದ್ರೆ ಶತ್ರುನಾಶ ಅಂತ. ಇವ್ರಿಗೆ ಶತ್ರುಗಳೇ ಇರಲ್ಲ, ಯಾರನ್ನ ಶತ್ರು ಆದರೆ ಹೋಗ್ಬಿಡ್ತಾರೆ, ಶತ್ರುನಾಶ ಇರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಾಗ ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿ ಹುಟ್ಟಬೇಕು ಅಂದರೆ ಈ ಲೋಕಾರೂಢಿಲಿ ಗ್ರಹಗಳು ಏನಿದಾವೋ ಅದೇ ಥರದಲ್ಲೇ ಗ್ರಹಗಳನ್ನ ಹಾಕೊಂಡು ಹುಡ್ತಾರೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಶನೀಶ್ವರ 6ನೇ ಮನೆಯಲ್ಲಿತ್ತು, ಉಚ್ಚ ಕ್ಷೇತ್ರದಲ್ಲಿತ್ತು. ಶ್ರೀಕೃಷ್ಣನಿಗೆ ಇಲ್ಲಿ ಶತ್ರುಗಳು ಜಾಸ್ತಿ ಇರೋದ್ರಿಂದ 6ನೇ ಮನೆ ಪಾಪಗ್ರಹನ ಹಾಕೊಂಡು ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿ ಹುಟ್ಟಿತ್ತು. ಅದೇ ರೀತಿ 6ನೇ ಮನೆಯಲ್ಲಿ ರಾಹು ಇದೆ ಇವರಿಗೆ. 6ನೇ ಮನೆ ಅಧಿಪತಿ ಬಂದು ಶುಕ್ರ ಬಂದು ನೀಚವಾಗಿದೆ. ಆದರೆ ಸದ್ಗುರುಗಳಿಗೂ ಆರೋಗ್ಯದ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಅವರು ಶಾಂತಿ ಮಾಡಿಸಿರ್ತಾರೆ ಅನ್ಕೊಂತೀನಿ, ಇಲ್ಲಾಂದ್ರೆ ಶಾಂತಿ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಗ್ರಹಗಳು ಯಾರನ್ನೂ ಬಿಡಲ್ಲ. ನೀವು ನೋಡ್ಬೋದು, ವಿಕ್ರಮಾದಿತ್ಯ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳೇ ಇಲ್ಲಿ ಹುಟ್ಟಿದ್ರು ಇಂದು ರಾಘವೇಂದ್ರ ಸ್ವಾಮಿ ಹೆಸರಲ್ಲಿ ಕೋಟ್ಯಾನು ಜನಕ್ಕೆ ಅನುದಾನ ಮಾಡ್ತಾ ಇದ್ದಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳೇ ಒಂದು ಟೈಮಲ್ಲಿ ಊಟಕ್ಕೆ ತೊಂದರೆ ಇತ್ತು ಅವ್ರಿಗೆ. ಅಂದರೆ ಗ್ರಹಗತಿಗಳು ಶ್ರೀರಾಮನೇ ಹುಟ್ಟಿದ್ರು ರಾಮನೂ ಕಾಡ್ಕೋಬೇಕಾಗಿ ಬಂತು. ಯಾಕಂದರೆ ಪರಮಾತ್ಮನೇ ಹುಟ್ಟಿದ್ರು ಗ್ರಹಗಳು ಯಾವ ಥರ ಇರ್ತವೋ ಅದೇ ರೀತಿ ನಡೀತಾನೆ. ಅದು ಯಾರನ್ನೂ ಬಿಟ್ಟಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ರು ಜೈಲಲ್ಲಿ ಹುಟ್ಟೋ ಥರ ಬಂತು. ಅಂದರೆ ಗ್ರಹಗತಿ ಏನಿರ್ತದೆ ಪರಮಾತ್ಮನಿಗಾಗಲಿ, ಯೋಗಿಗಳಿಗಾಗಲಿ, ಮಹಾತ್ಮರಿಗಾಗಲಿ ಯಾರಿಗೂ ಬಿಡಲ್ಲ ಅದು. ಇವ್ರಿಗೂ 6ನೇ ಮನೆ ರಾಹು, 6ನೇ ಮನೆ ಅಧಿಪತಿ ಶುಕ್ರ ಇದರಲ್ಲಿರೋದ್ರಿಂದ ನೀಚವಾಗಿರೋದ್ರಿಂದ ಸದ್ಗುರುಗಳನ್ನು ಆರೋಗ್ಯದ ಬಗ್ಗೆ ಶಾಂತಿ ಮಾಡ್ಕೊಂಡಿರ್ತಾರೆ ಅನ್ಕೊಂತೀವಿ, ಇಲ್ಲ ಶಾಂತಿ ಮಾಡಿಸ್ತಾರೆ. ಸಪ್ತಮ ಭಾವದಲ್ಲಿ ಶನೀಶ್ವರ ಇದೆ. ಶನೀಶ್ವರ ಸಪ್ತಮ ಭಾವದಲ್ಲಿದ್ರೆ ವಿವಾಹ ಜೀವನದಲ್ಲಿ ನೆಮ್ಮದಿ ಇರಲ್ಲ ಯಾರಿಗೇ ಆಗಲಿ. 7ನೇ ಮನೆ ಶನೀಶ್ವರ ಇದ್ದರೆ ವಿವಾಹ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಸೋನಿಯಾ ಗಾಂಧಿಗೆ 7ನೇ ಮನೆ ಶನೀಶ್ವರ, ವಿವಾಹ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಇಂದಿರಾ ಗಾಂಧಿಗೂ ಲಗ್ನದಲ್ಲಿ ಶನೀಶ್ವರ ಇತ್ತು, ಲಗ್ನದಲ್ಲಿ ಶನೀಶ್ವರ ಇದ್ದರೆ 7ನೇ ಮನೆ ದೃಷ್ಟಿ ಬಿದ್ದರೆ ವಿವಾಹ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಸದ್ಗುರುವ್ರಿಗೂ 7ನೇ ಮನೆ ಶನೀಶ್ವರ ಇದೆ. ಯಾರಿಗೇ ಆಗಲಿ 7ನೇ ಮನೆ ಶನೀಶ್ವರ ಇದ್ದರೆ ಹೆಂಗಸ್ರಿಗಾಗಲಿ ಗಂಡ ಹೋಗ್ಬಿಡ್ತಾರೆ, ಬಿಟ್ಟು ಹೋಗ್ತಾರೆ. ಇಲ್ಲ ಗಂಡಸರಿಗೆ 7ನೇ ಮನೆ ಶನೀಶ್ವರ ಇದ್ದರೆ ಹೆಂಗಸರು ಬಿಟ್ಟು ಹೋಗ್ಬಿಡ್ತಾರೆ, ಹೆಂಡತಿ ಬಿಟ್ಟು ಹೋಗ್ತಾಳೆ. ಆದರೆ 7ನೇ ಮನೆ ಅಧಿಪತಿ ಬಲವಾಗಿದ್ದರೆ ಏನೂ ತೊಂದರೆ ಇಲ್ಲ. ಇಲ್ಲ 7ನೇ ಮನೆ ಅಧಿಪತಿ ಬಲವಾಗಿಲ್ಲ ಅಂದರೆ ನೀವು ಶನೇಶ್ವರನ ಶಾಂತಿ ಕಂಪಲ್ಸರಿ ಮಾಡಬೇಕಾಗುತ್ತೆ. ಪ್ರತಿ ಶನಿವಾರ 108 ಶನೇಶ್ವರ ಜಪ ಮಾಡಿದ್ರೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶ್ರೀ ಶನೇಶ್ವರಂ ಈ ಮಂತ್ರ ಜಪ ಮಾಡಿದ್ರೆ ಶನಿ ಶಾಂತಿ ಆಗುತ್ತೆ. ಇಲ್ಲ ಅಂದರೆ ಸಪ್ತಮದಲ್ಲಿ ಶನಿ ಇದ್ದರೆ ಯಾರಿಗೇ ಆಗಲಿ ಡೈವರ್ಸ್ ಕೇಸ್ ಆಗ್ತವೆ. ಆದ್ದರಿಂದ ಶನಿ ಶಾಂತಿ ಮಾಡ್ಕೊಳ್ಳಿ ಯಾರಿಗೇ ಆಗಲಿ ಸಪ್ತಮದಲ್ಲಿ ಶನೀಶ್ವರ ಇದ್ದರೆ. ಅಷ್ಟಮದಲ್ಲಿ ಚಂದ್ರ ಇದೆ. ಅಷ್ಟಮದಲ್ಲಿ ಚಂದ್ರ ಇದ್ದರೆ ಚಂದ್ರಬಲ ಇರಲ್ಲ. ಆದರೆ ಅಷ್ಟಮಾಧಿಪತಿ ಗುರು 5ರಲ್ಲಿದೆ. ಅಷ್ಟಮಾಧಿಪತಿ ಗುರು 5ರಲ್ಲಿರೋದ್ರಿಂದ ಭಾರಿ ಅದೃಷ್ಟ ಇರುತ್ತೆ, ಭಾರಿ ಪ್ರಖ್ಯಾತಿವಂತರಿನ್ನು. ಆದರೆ ಚಂದ್ರ ಅಷ್ಟಮದಲ್ಲಿರೋದ್ರಿಂದ ಯಾವ ಆಕ್ಸಿಡೆಂಟ್ ಅಪಘಾತ ಏನು ತೊಂದರೆ ಆಗಲ್ಲ. ಏನೇ ತೊಂದರೆ ಆದರೂ ಎಸ್ಕೇಪ್ ಆಗ್ತಾರೆ, ಯಾವ ತೊಂದರೆಗಳು ಆಗಲ್ಲ ಅವ್ರಿಗೆ. ಈ ನವಮಾಧಿಪತಿ ಶನೀಶ್ವರ 7ರಲ್ಲಿರೋದ್ರಿಂದ, ನವಮಾಧಿಪತಿ ಶನೀಶ್ವರ ಸಪ್ತಮಾಧಿಪತಿ ಇರೋದ್ರಿಂದ ವೈವಾಹಿಕ ಜೀವನ, ನಾನು ಹೇಳಿದೆ ಆಗಲೇ ಸಪ್ತಮಾಧಿಪತಿ ಶನೀಶ್ವರದ ವೈವಾಹಿಕ ಜೀವನ ಸುಖವಾಗಿರಲ್ಲ ಅಂತ. ಆದರೆ ಮದುವೆ ಆದಮೇಲೆ ಭಾಗ್ಯಾಧಿಪತಿ ಸಪ್ತಮಾಧಿಪತಿ ಇರೋದ್ರಿಂದ ಮದುವೆ ಆದಮೇಲೆ ಅವ್ರಿಗೆ ಅದೃಷ್ಟ ಸ್ಟಾರ್ಟ್ ಆಗಿರ್ತಿದೆ. ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂದರೂ ಮದುವೆ ಆದಮೇಲೆ ನವಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಮದುವೆ ಆದಮೇಲೆ ಅವ್ರಿಗೆ ಅದೃಷ್ಟ ಸ್ಟಾರ್ಟ್ ಆಗಿರುತ್ತೆ. ಆವತ್ತಿಂದ ಅವ್ರಿಗೆ ಅದೃಷ್ಟ ಇದೆ, ನಡ್ಕೊಂಡು ಹೋಗ್ತಾನೆ ಇದೆ. 10ನೇ ಅಧಿಪತಿ ವೃತ್ತಿ ಜೀವನ. 10ನೇ ಅಧಿಪತಿ ವೃತ್ತಿ ಜೀವನ ಬಂದು ಶನೇಶ್ವರ 7ರಿಂದ ಸನ್ಯಾಸಿ ಜೀವನ ನಡೆಸಬೇಕಾಗುತ್ತೆ. ಯಾಕೆಂದರೆ ವಿವಾಹ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಒಂದು ಸನ್ಯಾಸಿ ಆಗ್ತಾರೆ, ಇಲ್ಲ ಡೈವರ್ಸ್ ಆಗ್ತಾರೆ, ಇಲ್ಲ ಹೆಂಡತಿ ಬಿಟ್ಟು ಸನ್ಯಾಸಿ ಜೀವನ ನಡೆಸ್ತಾರೆ. ಆದ್ದರಿಂದ ಸನ್ಯಾಸಿ ಜೀವನ ನಡೆಸ್ತಾರೆ ಇವರು. 11ನೇ ಮನೆ ಖಾಲಿ ಇದೆ. 11ನೇ ಮನೆ ಬಂದು ಗುರುದು. 11ನೇ ಮನೆ ಅಧಿಪತಿ 5ರಲ್ಲಿರೋದ್ರಿಂದ ಇವರು ಆಶ್ರಮಗಳು 100 200 ಆಶ್ರಮ ಮಾಡಿದ್ರು ನಡೀತವೆ. ಎಲ್ಲೇ ಮಾಡಲಿ ನಡ್ಕೊಂಡು ಹೋಗ್ತವೆ, ಚೆನ್ನಾಗಿರ್ತವೆ. ಯಾಕಂದರೆ ಗುರು ಬಂದು 11ನೇ ಅಧಿಪತಿ ಗುರು ಬಂದು ಪಂಚಮದಲ್ಲಿ ಪ್ರಬಲವಾಗಿರೋದ್ರಿಂದ ನೀಚಭಂಗ ಶುಕ್ರ ಗುರು ಯೋಗ ಇರೋದ್ರಿಂದ ಇವ್ರು ಏನೇ ಮಾಡಿದ್ರು, ಎಲ್ಲ ಆಶ್ರಮ ಏನೇ ಮಾಡೋ ಸಕ್ಸಸ್ ಆಗ್ತಾರೆ. ಯಾವುದೇ ದೇಶದಲ್ಲಿ ಮಾಡಿದ್ರು ಆ ಸರ್ಕಾರಗಳು ಇವರು ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಅದನ್ನು ತಡೆಯೋಕ್ಕೆ ಆಗಲ್ಲ. 11ನೇ ಮನೆ ಗುರು ಬಂದು 5ರಲ್ಲಿರೋದ್ರಿಂದ ಅವರೆಲ್ಲಿ ಆಶ್ರಮ ಎಲ್ಲಿ ಏನೇ ಮಾಡಿದ್ರು ಸಕ್ಸಸ್ ಆಗ್ತಾ ಹೋಗ್ತಾರೆ, ಭಕ್ತರು ಬೆಳಿತಾನೆ ಹೋಗ್ತಾರೆ. 12ನೇ ಮನೆ ಕೇತು ಇದೆ. 12ನೇ ಮನೆ ಕೇತು ಇದ್ದರೆ ಅದು ಮುಂದಿನ ಜನ್ಮಕ್ಕೂ ಇವರು ಸಾಧು ಹಾಗೆ ಹುಡ್ತಾರೆ ಅಂತ ಈ ಜಾತಕದ ಪ್ರಕಾರ ಆ ಥರ ಇದೆ. ಮುಂದೆ ಜನ್ಮನೂ ಅವ್ರು ಸಾಧು ಹಾಗೆ ಇರ್ತಾರೆ. ಜನವರಿ ಇವ್ರ ದಶಾಭುಕ್ತಿ ಬಂದು ಸದ್ಗುರು ವಾಸುದೇವ್ ಅವ್ರದ್ದು ದಶಾಭುಕ್ತಿ ಬಂದು ಜನವರಿ 1994ರಿಂದ ಜನವರಿ 2012ರವರೆಗೆ ರಾಹು ದಶೆ ನಡೆದಿದೆ. 94ರಿಂದ 2012ರವರೆಗೂ ಅವ್ರ ಮೇಲೂ ಆಪಾದನೆಗಳು ಬಂತು, ಕೇಸ್ಗಳು ಬಂತು, ತೊಂದರೆ ಆಯಿತು. ಗುರುಜಿಗಳಿಗೂ ಯಾರಾದರೂ ಬಿಡಲ್ಲ. ಅದು ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಯಾರಾದ್ರೂ ಆಪಾದನೆ ಬಂದೇ ಬರುತ್ತೆ. ಕನ್ನಡದಲ್ಲಿ ಒಬ್ಬರು ಫೇಮಸ್ ಫಿಲ್ಮ್ ಆಕ್ಟರ್ ನೋಡಿರ್ಬೋದು ನೀವು, ಅವ್ರ ಮೇಲೂ ಆಪಾದನೆ ಬಂತು ಮೊನ್ನೆ. ಬರೀ ರಾಶಿ ಚಕ್ರ ಅಲ್ಲ, ದಶಾಭುಕ್ತಿ ಜಾತಕ ನೋಡಬೇಕು. ಜಾತಕ ಚೆನ್ನಾಗಿಲ್ಲ, ಯಾವ ಆಕ್ಟರ್ ಇರಲಿ ಏನೇ ಇರಲಿ, ಅವ್ರು ತಪ್ಪು ಮಾಡಿದ್ರೆ ಹೋಗಲಿ, ಹಣೆ ಬರ ಬಿಡಲ್ಲ. ಹಿಂದಿನ ಪೂರ್ವ ಜನ್ಮದ ಹಣೆ ಬರ ಏನು ಮಾಡ್ತವೆ, ಅವು ಹಿಡಿದಾಗ್ತವೆ ತಪ್ಪಿಲ್ಲ ಅಂದ್ರೂ.
ಹಣೆ ಬರದ ಮೇಲೆ ನಡೀತೆ. ಗುರುಜಿಗೂ ಬಂದಿತ್ತು, ಸದ್ಗುರುಗಳಿಗೂ ಆಗ ಕೇಸು ತೊಂದರೆ ಎಲ್ಲ ಆಗಿತ್ತು 94ರಿಂದ 2012 ಒಳಗೆ. ಅವ್ರನ್ನೂ ಬಿಟ್ಟಿಲ್ಲ ಅದು ಗ್ರಹಗಳು. ಜನವರಿ 2012ರಿಂದ 2028ವರೆಗೂ ಗುರುದಶೆ ನಡೀತಾ ಇದೆ ಸದ್ಗುರುಗಳಿಗೆ. 2012ರಿಂದ 2028 ಗುರುದಶೆ ನಡೆದ್ರಿಂದ ಅವ್ರೇನೇ ಮಾಡಿದ್ರು ಅವತ್ತಿನ ಸಕ್ಸಸ್ ಆಗ್ತಾ ಬರ್ತಾ ಇದ್ದಾರೆ. ಇಡೀ ವಿಶ್ವಾದ್ಯಂತ ಪ್ರಸಿದ್ಧಿ ಆಗ್ತಾ ಇದ್ದಾರೆ. ಅವ್ರೇನೇ ಮಾಡೋದು ಸಕ್ಸಸ್ ಆಗುತ್ತೆ 2028ವರೆಗೂ. 2028 ಆದಮೇಲೆ ಅವ್ರಿಗೆ ಶನೀಶ್ವರ ದಶೆ ನಡೀತೆ. 2028ವರೆಗೂ ಏನು ತೊಂದರೆ ಇಲ್ಲ. 2028ರಿಂದ ಗುರುಜಿಗಳಿಗೆ ಸದ್ಗುರಿಗೆ 2047 ಶನಿ ದಶೆ ನಡೆಯುತ್ತೆ. ಶನಿ ದಶೆ ನಡೆದಾಗ ಶನಿ ಮಹಾತ್ಮ ಯಾರನ್ನೂ ಬಿಟ್ಟಿಲ್ಲ. ಶನಿ ಶಾಂತಿ ಅವ್ರಿಗೆ ಗೊತ್ತಿರುತ್ತೆ, ಶನಿ ಶಾಂತಿ ಮಾಡಿಸ್ತಾರೆ ಅನ್ಕೊಂತೀನಿ. ಇಲ್ಲಾಂದರೆ ಗುರು ಆದರೂ ಅಷ್ಟೇ ಅವ್ರು ಶನಿ ಶಾಂತಿ ಮಾಡಲೇಬೇಕು. ಏಕೆಂದರೆ ಪರಮಾತ್ಮ ವಿಕ್ರಮಾದಿತ್ಯ ಇರ್ಬೋದು, ದುರ್ಯೋಧನ ಇರ್ಬೋದು, ರಾವಣಾಸುರನ್ನೇ ಬಿಟ್ಟಿಲ್ಲ. ರಾವಣಾಸುರ ನವಗ್ರಹಗಳನ್ನೇ ಮೆಟ್ಲು ಮಾಡ್ಕೊಂಡಿದ್ದ. ಆದರೂ ರಾವಣಾಸುರನ್ನೇ ನವಗ್ರಹಗಳು ಶನೀಶ್ವರ ಬಿಟ್ಟಿಲ್ಲ. ಯಾವ ಗುರುಜಿ ಏನೇ ಸದ್ಗುರು ಆದ್ರೂ ಅವ್ರು ಶನಿ ದಶ ಶಾಂತಿ ಮಾಡಿಸ್ತಾರೆ ಅನ್ಕೊಂಡಿದ್ದೀನಿ. ಇಲ್ಲ ಅಂದರೆ 2028 ಆದಮೇಲೆ 28ರಿಂದ ಅವ್ರು ಶನಿ ಶಾಂತಿ ಮಾಡಲೇಬೇಕು. ಆದರೂ ಸದ್ಗುರುಗಳು ನಮ್ಮ ಸನಾತನ ಧರ್ಮನ ವಿಶ್ವಾದ್ಯಂತ ಪ್ರಸಿದ್ಧಿ ಮಾಡ್ತಾ ಇದ್ದಾರೆ, ವಿಶ್ವವಿಖ್ಯಾತಿ ಮಾಡ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಭಕ್ತರುಗಳು ನಮ್ಮ ಸನಾತನ ಧರ್ಮ ಮುನ್ನಡೆಸುವ ಹಾದಿಲಿದ್ದಾರೆ. ಇಡೀ ವಿಶ್ವಾದ್ಯಂತ ಇರೋ ಎಲ್ಲ ಭಕ್ತಾದಿಗಳು, ಎಲ್ಲ ದೇಶದ ಜನಗಳು ಬಂದು ನಮ್ಮ ಸನಾತನ ಧರ್ಮದಲ್ಲಿ ದೀಕ್ಷೆ ತಗೊಂಡು ಇವತ್ತಿನ ದಿನ ಹೋಗ್ತಾ ಇದ್ದಾರೆ. ವಿಶ್ವಾದ್ಯಂತ ನಮ್ಮ ಸನಾತನ ಧರ್ಮನ ಬೆಳೆಸ್ತಾ ಇರೋ ಆ ಗುರುಗಳಿಗೆ ಮತ್ತು ಅವ್ರ ಭಕ್ತರಿಗೆ ಹೃತ್ಪೂರ್ವಕ ವಂದನೆಗಳು ಮತ್ತು ಸಮಸ್ತ ವೀಕ್ಷಕರಿಗೂ ಹೃತ್ಪೂರ್ವಕ ವಂದನೆಗಳು. ಓಂ ವಿಘ್ನೇಶ್ವರಾಯ ನಮಃ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.